ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ನಲ್ಲಿ ಇದೇ 14/4/2024 ಭಾನುವಾರ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸುಮಾರು 5 ಎಕರೆ ಜಾಗದಲ್ಲಿ ಶಾಮಿಯಾನ ಮತ್ತು ಸ್ಟೇಜ್ ಅನ್ನು ನಿರ್ಮಾಣ ಮಾಡಲಾಗಿದ್ದು, ಇದರ ಮುಂಜಾಗರೂಕತೆ ಮತ್ತು ಭದ್ರತೆ ಹಿತದೃಷ್ಟಿಯಿಂದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳ ಸಭೆ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಖುದ್ದು ಸ್ಟೇಜ್ ಮೇಲೆ ಹತ್ತಿ ಮತ್ತು ಶಾಮಿಯಾನ, ಕುರ್ಚಿ, ಬೆಂಚು, ಜಾಗ, ಸ್ಟೇಜ್ನ ಟೆಂಟು ಎಲ್ಲವುದರ ಮಾರ್ಗದರ್ಶನ ನೀಡಿ ಭದ್ರತೆಯನ್ನ ಪರಿಶೀಲನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕೋಲಾರದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಕೆಎಚ್ ಮುನಿಯಪ್ಪ ಹಾಗೂ ತಿಪಟೂರು ಶಾಸಕ ಕೆ ಷಡಕ್ಷರಿ, ತಿಪಟೂರು ತಾಲೂಕಿನ ಗ್ರಾಮಾಂತರ ಮತ್ತು ನಗರ ಕಾಂಗ್ರೆಸ್ ಅಧ್ಯಕ್ಷರುಗಳು ಮುರಳೀಧರ ಹಾಲಪ್ಪ ಹಾಗೂ ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಹಾಜರಿದ್ದರು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನಾವು ನುಡಿದಂತೆ ನಡೆದಿದ್ದೇವೆ. ನಾವು ಎಲ್ಲ ಗ್ಯಾರಂಟಿಗಳನ್ನು ನುಡಿದಂತೆ ಈಡೇರಿಸಿದ್ದೇವೆ. ಆದ್ದರಿಂದ ಮತ ಕೇಳಲು ನಮಗೆ ಹಕ್ಕಿದೆ ಎಂದರು. ಇದರ ಬಗ್ಗೆ ವಿಸ್ತಾರವಾಗಿ ಭಾನುವಾರ ಮುಖ್ಯಮಂತ್ರಿಗಳು 4 ತಾಲೂಕುಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು. ಇನ್ನು ಕೆಎಚ್ ಮುನಿಯಪ್ಪ ಮಾತನಾಡಿ, ಬಿಜೆಪಿ ನಮಗೆ ಅಕ್ಕಿ ಕೊಡಲು ಅಕ್ಕಿ ಇಲ್ಲ ಅಂತ ಹೇಳಿ ಮಾರುಕಟ್ಟೆಯಲ್ಲಿ 29 ರೂಪಾಯಿಗೆ ಅಕ್ಕಿ ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ಬಿಜೆಪಿ ಅಭಿವೃದ್ಧಿ ಶೂನ್ಯ. ಆ ಪಕ್ಷದ ಬಗ್ಗೆ ಮುಖ್ಯಮಂತ್ರಿಗಳು ಎಳೆಯಾಗಿ ಹೇಳಲಿದ್ದಾರೆ. ಆದ್ದರಿಂದ ಮುದ್ದಹನುಮೇಗೌಡರನ್ನು ಚುನಾವಣೆಯಲ್ಲಿ ಗೆಲ್ಲಿಸಿ ಎಂದರು. ಈ ಸರ್ಕಾರ ಹೆಚ್ಚು ದಿವಸ ಅಧಿಕಾರದಲ್ಲಿ ಇರಬಾರದು. ಜನವಿರೋಧಿ ಸರ್ಕಾರ ಇದೆ. ಇದು ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ. ಅಭಿವೃದ್ಧಿ ಮರೀಚಿಕೆಯಾಗಿದೆ. ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ಜನಗಳಿಗೆ ಬಡತನ ನಿರ್ಮೂಲನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಕೊಡಲಿಲ್ಲ. ಇವೆಲ್ಲವನ್ನು ಕೂಡ ಜನಸಮುದಾಯದ ಮುಂದೆ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಅದನ್ನೇ ನಾಳೆ ಒಂದಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳೋರಿದ್ದಾರೆ, ಇನ್ನೂ ವಿಶದವಾಗಿ ಹೇಳೋರಿದ್ದಾರೆ. ಹಾಗಾಗಿ ಇವತ್ತು ಸನ್ಮಾನ್ಯ ಮುನಿಯಪ್ಪನವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಭಾಳ ದೊಡ್ಡ ಜವಾಬ್ದಾರಿಯನ್ನು ಅವ್ರ ತಲೆ ಮೇಲೆ, ಅವರ ಹೆಗಲ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಆಹಾರ ವಿತರಣೆ ಮಾಡುವಂಥ ನಮ್ಮಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಭಾಳ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಮಾಡಿದ್ದೇವೆ. ಕಳೆದ ಬಾರಿ 5 kg ಕೊಡ್ತಾ ಇದ್ದದ್ದನ್ನು 10 kg ಮಾಡ್ತೇವೆ ಅಂತ ಹೇಳಿದರು. 10 kgಗೆ ಇವತ್ತು ನಾವು ಕೊಡೋದಕ್ಕೆ ಎಲ್ಲ ತೀರ್ಮಾನವನ್ನು ಮಾಡಿ 10 kg ಕೊಡುವಾಗ ಬಂದಂಥ ಸಂಕಷ್ಟಗಳು ಮತ್ತು ಅಲ್ಲಿ ಆದಂಥ ಕೇಂದ್ರ ಸರ್ಕಾರದ ನೀತಿಗಳನ್ನು ಮಾನ್ಯ ಮುನಿಯಪ್ಪನವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು